ನೋಟ್ಸ್ ಮಾಡ್ಕೊಂಡವ್ರು ಭಾಳ ಕಡಿಮೆ, ಆದ್ರೆ ಕತಿ ಇಷ್ಟು ಚಂದ ಕೇಳ್ಯಾರ ಅಂದ್ರೆ ಅಷ್ಟು ಚಂದ ಕೇಳ್ಯಾರ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನಕ್ಕೆ ಸಮನಾದ ಅಷ್ಟೇ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಶ್ರದ್ಧೆಯುಳ್ಳ ಸತತ ಪರಿಶ್ರಮಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಹೋಗುದು ದಿಲ್ಲಿಗಂತ ಹೋಗ್ತಿರ್ತೀರಿ, ನಡುಕ ಮತನ ಚಲೋ ಅನಿಸ್ತತಿ, ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ, ಪುಣೆ ಅಂತೂ ಭಾಳ ಅಟ್ರಾಕ್ಟ್ ಮಾಡಿಬಿಡ್ತದೆ. ನನಗೂ IAS ಮಾಡುವ ಆಸೆನೇ ಇತ್ತು. ಆ ಆಸೆಯನ್ನು ಹೊತ್ಕೊಂಡು ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಕ್ಲಾಸ್ ಮಾಡಿ ಸ್ವಂತ ದುಡ್ಡುಗಳನ್ನು ಗಳಿಸಿ ಲಕ್ಷ ಲಕ್ಷ ಕಿಸೆದೊಳಗೆ ಇಟ್ಕೊಂಡು ದಿಲ್ಲಿಗೆ ಹೋದೆ. ನಮ್ಮ ದೋಸ್ತನ ಕರ್ಕೊಂಡು ನಾನು ಎಲ್ಲರನ್ನೂ ಬದುಕಬೇಕಾಗಿತ್ತು, ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು, ಎಲ್ಲರನ್ನೂ ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂಥೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ. ಸರ್ ಇದು ಒಂದೇ ಸಲ ಆಗೋದು ಮತ್ತೆ ಆಗೋದಿಲ್ಲ, ನೀವು ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳೇ ಬಿಡ್ರಿ ಅಂತ ನಾನು ಭಯಂಕರ ತಯಾರಾಗೇ ಬಂದೀನಿ. ನಾನು ಅವ್ರಿಗಿಂತ ಜಾಸ್ತಿ ಎದುರಿಗೆ ನೋಡ್ತಾ ಇದ್ದೆ, ಎದುರಿಗಿನವರ ಕಣ್ಣುಗಳನ್ನು ನೋಡ್ತಾ ಇದ್ದೆ, ಎದುರಿಗಿನವರ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದೆ. ಎಷ್ಟು ಮಂದಿ ನೋಟ್ಸ್ ಮಾಡ್ಕೊಂಡಾರ ಅನ್ನೋದನ್ನು ನೋಡ್ತಾ ಇದ್ದೆ, ಎಷ್ಟು ಮಂದಿ ಕತೆ ಕೇಳಲಿಕ್ಕತ್ತಾರ ಅಂತ ನೋಡ್ತಾ ಇದ್ದೆ. ಬಹಳಷ್ಟು ಮಂದಿ ಕತಿನ ಎಷ್ಟು ಚಂದ ಕೇಳ್ಯಾರಂದ್ರೆ ತಲೆ ಗಿರ್ರನ್ನಾಕತ್ತೈತೆ ಅವ್ರದ್ದು. ಕತೆ ಕೇಳ್ಯಾರ ಅವರು. ಬರ್ಕೊಂಡವ್ರು ಭಾಳ ಕಡಿಮೆ, ನೋಟ್ಸ್ ಮಾಡ್ಕೊಂಡವ್ರು ಭಾಳ ಕಡಿಮೆ, ಆದ್ರೆ ಕತೆ ಇಷ್ಟು ಚಂದ ಕೇಳ್ಯಾರ ಅಂದ್ರೆ ಅಷ್ಟು ಚಂದ ಕೇಳ್ಯಾರ. ಅವ್ರ ತಲೆ ಇವತ್ತು ಸಂಜೆ ತನಕ ತಲೆ ಗಿರ್ರಂತದ. ನಾಳೆ ಬೆಳಿಗ್ಗೆ ಹೋದ ಕೂಡಲೇ ನೀವು ಹೇಳಿದಂಗೆ ಬೆಳಗಿಂತನ ಪೂರಾ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಿ ಒಟ್ಟ ಊಟ ನಿದ್ದೆ ಎಲ್ಲ ಬಿಟ್ಟು ಅಭ್ಯಾಸ ಮಾಡಿ ಮೋಸ್ಟ್ಲಿ ಅಚ್ಚಿ ನಾಡ್ದಂದ್ರೆ ಮತ್ತೆ ಹೆಂಗಿದ್ದಿ ಮಗಳು ಹಂಗೆ ಮೊದಲು ಹೆಂಗಿದ್ರಲ್ಲ ಹಂಗೆ ಆಗಿರ್ತಾರೆ. ಅವ್ರು ಹೇಳಿದ್ರಲ್ಲ ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂಥೇಳಿ. ಹಂಗೆ ಮಾಡೋರು ಇಲ್ಲಿ ಬಹಳಷ್ಟು ಕಡಿಮೆ ಅದಾರ. 200 ಮಂದಿ ಅಂತೂ ಸಿಗೋದಿಲ್ಲ ನಿಮಗೆ. ಯಾಕಂದ್ರೆ ಬರೀ ಕತೆ ಕೇಳ್ಯಾರ ಅವರು, ಯಾರೂ ನೋಟ ಮಾಡ್ಕೊಂಡಿಲ್ಲ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನಕ್ಕೆ ಸಮನಾದ ಅಷ್ಟೇ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಶ್ರದ್ಧೆಯುಳ್ಳ ಸತತ ಪರಿಶ್ರಮಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಬೇರೆ ಬೇರೆ ಯುಗಗಳನ್ನು ಕೇಳಿವಲ್ಲ ನಾವು, ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಕಲಿಯುಗ, ಈಗಿಂದ ಮಾತ್ರ ಜ್ಞಾನಯುಗ. ಇದನ್ನು ನಾನು ಹೇಳ್ತಾ ಇಲ್ಲ, ಅಮೀಶ್ ತ್ರಿಪಾಠಿ ಅವರು ಹೇಳ್ತಾ ಇದ್ದಾರೆ. ಈಗಿಂದು ಜ್ಞಾನಯುಗ. ಯಾರಲ್ಲಿ ಜ್ಞಾನ ಇದೆ ಅವರಿಗೆ ಬಹಳಷ್ಟು ಬೆಲೆ ಇದೆ. ಜ್ಞಾನವಂತರು. ಜ್ಞಾನದಿಂದಲೇ ಎಲ್ಲವೂ ಬರ್ತದೆ, ಜ್ಞಾನದಿಂದ ಎಲ್ಲವೂ ಬರ್ತದೆ. ಯಾರಿಗೂ ಚಲೋ ಕಾರ್ನೊಳಗೆ ಅಡ್ಡಾಡಬೇಕನ್ನೋ ಆಸೆ ಇರುವುದಿಲ್ಲನ? ಒಂದು ಕ್ಷಣ ಇಲ್ಲಿ ಎಷ್ಟು ಮಂದಿ ಕುಂತಿರಲ್ಲ ಅಷ್ಟು ಮಂದಿ ನಿಮ್ಮನ್ನು ನೀವು ಆಕಾಂಕ್ಷಿಗಳು ಅಂತ ಯಾರು ಕರ್ಕೊಂಡಿರಲ್ಲ ಅವರು ಕತ್ತಿ ಕೇಳಕ್ಕೆ ಬಂದವರಲ್ಲ. ಯಾರು ಅಸ್ಪೈರೆಂಟ್ಸ್, ಸೀರಿಯಸ್ ಅಸ್ಪೈರೆಂಟ್ಸ್ ಅಂತ ಕರ್ಕೊಂಡಿರಿ, ಅವರು ಒಂದು ಸಲ ಸುಮ್ಮನೆ ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿ ಒಂದು ವೈಟ್ ಇನೋವಾ ಗಾಡಿ, ಅದ್ರ ಮೇಲೆ ಒಂದು ರೆಡ್ ಲೈಟು, ಕಣ್ಣು ಮುಚ್ಚ್ರೆ ವೈಟ್ ಇನೋವಾ ಗಾಡಿ, ಮುಂದಿನ ಸೀಟ್ನೊಳಗೆ ಗನ್ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಒಬ್ಬ ಗನ್ಮ್ಯಾನ್ ಕೂತಾನ, ಹಿಂದಿನ ಸೀಟ್ನೊಳಗೆ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ, ನಿಮ್ಮ ಪಕ್ಕಕ್ಕೆ ಒಬ್ರು PA ಇದ್ದಾರೆ, ಸೈರನ್ ಹಾಕೊಂಡು ನಿಮ್ಮ ಗಾಡಿ ಹೋಗ್ತದೆ. ಎಂಥ ದೊಡ್ಡ ರಶ್ ಇದ್ರೂ ಕೂಡ ನಿಮಗೆ ದಾರಿ ಬಿಡ್ತಾ ಹೋಗ್ತಾರೆ. ಒಂದು ಡೆಸ್ಟಿನೇಷನ್ ಬರ್ತದೆ, ಅಲ್ಲಿ ಹೋಗ್ರೊಳಗನ ಒಬ್ರು ಯಾರೋ ಬಂದು ಡೋರ್ ತೆಗಿತಾರ, ನೀವು ಟಕ್ ಅಂತ ಕೆಳಗೆ ಇಳಿತೀರಿ, ಇಳಿದ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರ. ಕಣ್ಣು ಮುಚ್ಚಿರಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಕೂಡಿಸ್ತಾರ, ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ. ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ. ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬವ, ಚೇರ್ ಹಿಂದೆ ಎಳಿಕೆ ಒಬ್ಬವ, ಕುಂತ ಮೇಲೆ ಮುಂದೆ ಸರ್ಸಕ್ಕೆ ಒಬ್ಬವ. ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ, ಕಣ್ಣು ಮುಚ್ಚಿ ನೀವು ಆ ಕಾರ್ನೊಳಗೆ ಕುಂತೀರಿ ಅಂತೇಳಿ. ಬರೀ 30 ಸೆಕೆಂಡು ಹಂಗೆ ಅನ್ಕೊಂಡದ್ದಕ್ಕೆ ಎಷ್ಟು ಖುಷಿ ಅನ್ಸದಲ್ಲ. 30 ಸೆಕೆಂಡ್ ಕಣ್ಣು ಬಿಡ್ರಿ. ಈಗ 30 ಸೆಕೆಂಡ್ ಹಂಗೆ ಅನಿಸ್ಕೊಂಡಿರಿ, ಎಷ್ಟು ಖುಷಿ ಅನ್ನಿಸ್ತು. ಅಕಸ್ಮಾತ್ ದಿವಸಕ್ಕೆ 1 ತಾಸು ಹಂಗೆ ಅನಿಸ್ಕೊಂಡ್ರೆ
2 ತಾಸು ಹಂಗೆ ಅನಿಸ್ಕೊಂಡ್ರ, 3 ತಾಸು ಹಂಗೆ ಅನಿಸ್ಕೊಂಡ್ರ, ಇಲ್ಲೇನಾಗ್ಯಾರಲ್ಲ ಇವರು 24 ತಾಸು ಹಂಗೆ ಅನಿಸ್ಕೊಂಡ. ಅವರು ಹಂಗ ಆಗಬೇಕು, ಹಂಗ ಆಗಬೇಕು, ಹಂಗ ಆಗಬೇಕು, ಹಂಗ ಆಗಬೇಕು, ಅದನ್ನು ಬಿಟ್ಟು ಬೇರೆ ಏನೂ ಆಗೋಂಗಿಲ್ಲ. ಹೆಂಗಿರ್ಬೇಕಂದ್ರೆ ರೆಡ್ ಲೈಟ್ ಕಾರಿನ ಕನಸು, ರೆಡ್ ಲೈಟ್ ಕಾರ್, ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ, ರೆಡ್ ಲೈಟ್ ಕಾರಿನ ಕನಸು ಹೆಂಗಿರ್ಬೇಕಂದ್ರೆ, ಊಟ ಮಾಡು ಏನು ತಾಟ್ನೊಳಗೆ ರೊಟ್ಟಿ ಇರ್ತದ, ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣಬೇಕು ನನಗೆ. ಹಚ್ಕೊಂಡು ಖಾರ ಎಣ್ಣೆ ತಿಂತೀನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು. ಜಳಕ ಮಾಡು ಬಕೆಟ್ನೊಳಗೆ ನೀರಿನೊಳಗೆ ರೆಡ್ ಲೈಟ್ ಕಾಣಬೇಕು. ಹಚ್ಕೊಂಡು ಚಾದರ್ನೊಳಗೂ ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು. ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು. ಹಂಗೆ ಅದನ್ನು ಪ್ರೀತಿ ಮಾಡಬೇಕು. ಅದಿಲ್ಲದ ಬೇರೆ ಏನೂ ಇಲ್ಲ ಇಲ್ಲ ಅಂತ. ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರ. ಸರ್ ಬೋಂಡಾ ಸೂಪ್ ಖಾಲಿ ಆಗೈತೆ ಅಲ್ರಿ, ಐತೆ ಹಂಗಂದ್ರೆ ಬೇರೆ ಏನೈತಿ ಅಂತ ಹೇಳಿ ಬೇರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡಿಕೊಂಡು ತಿಂದು ಬರ್ತಾರ. ಆದ್ರೆ ಮಹಾಂತೇಶ್ ಬೀಳ್ಗಿ ಅಂತವರು, ರವಿ ಚನ್ನಣ್ಣ ಅವರು ಅಂತವರು ಮತ್ತು ರೇಷಂತ್ ಅವ್ರು ಇಂಥವ್ರು ಏನು ಮಾಡ್ತಾರಂದ್ರೆ ಬೋಂಡಾ ಸೂಪ್ ಎಲ್ಲಿ ಸಿಗ್ತೈತೆ ಅವತ್ತು ಹುಡುಕ್ಯಾಡಿ ಅದನ್ನ ತಿಂದು ಬರ್ತಾರೆ. ಯಾಕಂದ್ರೆ ಅವರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದ. ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತೀವಿ. ಬಸ್ಸನ್ನು ಹತ್ತೀವಿ. ಯಾವಾಗಾರ ನಾವು ಬಸ್ಸನ್ನು ಹಿಂಗೆ ಹತ್ತೀವೇನ ಏನಂತ, ಬಸ್ ಹತ್ತಿದ ಕೂಡಲೇ ಯಾವ್ರಿಗೆ ಹೋಗ್ತೀರಿ ಸರ ಅಂತ ಕೇಳ್ತಾನವ ಕಂಡಕ್ಟರ್ ಬಂದ. ನೋಡಪ್ಪ ನನ್ನ ಕಡೆಗೆ ಒಂದು 10-20 ರೂಪಾಯಿ ಅದಾವ, ಇಷ್ಟು ರೊಕ್ಕರಾಗ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗಾರ ಹತ್ತೀವನ್ ನಾವು? ಇಲ್ಲ, ನಾನು ಇಂಥ ಊರಿಗೆ ಹೋಗಬೇಕು, ಅಂಥ ಊರಿಗೆ ಹೋಗ್ಬೇಕಂದ್ರೆ ಇಂಥ ಸ್ಟ್ಯಾಂಡ್ನೊಳಗೆ ಇಂಥ ನಂಬರ್ ಬಸ್ಸು ಅದನ್ನು ಹಿಡಿಬೇಕು, ಇಂಥಲ್ಲೇ ಇಳಿಬೇಕು, ಇಷ್ಟು ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ. ಹಂಗೆ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ? ಕಣ್ಣು ಕಟ್ಕೊಂಡು ಯಾವಾಗಾರ ಬಸ್ಸಿಗೆ ಹತ್ತೀವನ? ಇಲ್ಲ. ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕೋ ಅಲ್ಲೇ ಇಳಿಬೇಕು. ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ. ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ, ನಡುಕ ಮಥುರಾ ಚಲೋ ಅನಿಸ್ತತಿ, ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ, ಪುಣೆ ಅಂತೂ ಭಾಳ ಅಟ್ರಾಕ್ಟ್ ಮಾಡಿಬಿಡ್ತದೆ. ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ, ನಡಕ್ ಭಾಳ ಚಲೋ ಊರು ಬರ್ತಾವ. ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ, ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ. ಹಂಗೆ ಬಹಳಷ್ಟು ಮಂದಿ ಯಾರ್ಯಾರು ಇಳಿದಾರಲ್ಲ ಅವರು ಅಲ್ಲೇ ಅದಾರ. ಅದಕ್ಕೆ ಭಾಳ ಕ್ಲಿಯರ್ ಆಗಿ ನನಗೆ ಇದೇ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ ಅನ್ನುವಂಥ ಒಂದೇ ಮಾತು. ನನಗೆ ಭಾಳ ಮಂದಿ ಕೇಳಿದರು, ಭಾಳ ಮಂದಿ ಈಗೂ ಕೇಳ್ತಾರ. ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆ ರಾಮದುರ್ಗಕ್ಕೆ. ಅಲ್ಲೊಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ರು. ಆ ಜಡ್ಜ್ ಅವ್ರ ಸಂಬಂಧಿಕರೊಳಗೆ ಬೀಗತನ ಆಗೈತಿ. ಇವರು ಕಲೆಕ್ಟರ್ ಸಾಬ್ ಹೇ ದಾವಣಗೆರೆಗೆ, DC ಹೇ ಅಂದರು. ಹೌದಾ? ಒಂದೇ ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ ಅವರು, ನೀವು ಪ್ರಮೋಷನ್ ಆಗಿ ಆದಂಥ IAS ಅಧಿಕಾರಿನೋ ಡೈರೆಕ್ಟ್ IAS ಅಧಿಕಾರಿನೋ ಅಂತ ಕೇಳಿದ್ರು. ನಾ ಪ್ರಮೋಷನ್ ಆಗಿದ್ದು IAS ಅಧಿಕಾರಿ, ನನಗೇನು ಡೈರೆಕ್ಟ್ IAS ಅಧಿಕಾರಿ ಅಲ್ಲ, ನಾ ಪ್ರಮೋಷನ್ ಅದಾವ ಅಂತಂದೆ. ಹೌದಾ ಅಂಥೇಳಿ ಅವರು ನನ್ನನ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಿದರು. ಇನ್ನೊಂದಿಷ್ಟು ಜನ ಕೇಳಿದ್ರು, ಅಲ್ರಿ ಎಷ್ಟು ಮಂದಿನ ತಯಾರು ಮಾಡಿರಿ ಅಂತೀರಿ, ನೀವ್ಯಾಕೆ IAS ಆಗಲಿಲ್ಲ ಅಂತ ಕೇಳಿದ್ರು. ಸಹಜ ಐತಲ್ಲ, ಕೇಳಬೇಕು ಅನಿಸ್ತತಿ. ಸಾಮಾನ್ಯ ಮಂದಿ ಕೇಳುವಂಥ ಪ್ರಶ್ನೆ ಅವರು ಕೇಳ್ಯಾರ. ಅವ್ರದ್ದು ಕಾಮನೆಸ್ಟ್ ಆಫ್ ದ ಕಾಮನ್ ರೆಸ್ಪಾನ್ಸು ಅವ್ರದ್ದು ಇತ್ತು, ಕೇಳಿದ್ರು. ಅದೆಲ್ಲದಕ್ಕೂ ಒಂದು ಹೇಳ್ಬಿಡ್ತೀನಿ ಇವತ್ತು. ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. The color of cat is not important. How the cat catches the rat is important. ಏನು ಮಾಡೋರ? ಡೈರೆಕ್ಟ್ ಅನ್ನು ತಗೊಂಡು ಏನು ಮಾಡ್ತೀರಿ, ಪ್ರಮೋಷನ್ ಆದವ್ರು ತಗೊಂಡು ಏನು ಮಾಡ್ತೀರಿ, ಫೀಲ್ಡ್ನೊಳಗೆ ಡಾನ್ಸ್ ಹೆಂಗೆ ಮಾಡ್ತಾನೆ, ಕೆಲಸ ಹೆಂಗೆ ಮಾಡ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟಾ? ಹೌದಾ ಇಲ್ಲ? ಅದನ್ನ ಅವರಿಗೆ ಹೇಳಿದ್ ನಾನು. ಹೇಳಿ ನನಗೂ IAS ಮಾಡುವ ಆಸೆನ ಇತ್ತು. ಆ ಆಸೆಯನ್ನು ಹೊತ್ಕೊಂಡು ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಕ್ಲಾಸ್ ಮಾಡಿ ಸ್ವಂತ ದುಡ್ಡುಗಳನ್ನು ಗಳಿಸಿ ಲಕ್ಷ ಕಿಸೆದೊಳಗೆ ಇಟ್ಕೊಂಡು ದಿಲ್ಲಿಗೆ ಹೋದೆ. ನಮ್ಮ ದೋಸ್ತನ ಕರ್ಕೊಂಡು ದಿಲ್ಲಿಗೆ ಹೋದಿವಿ. ದಿಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಸಾಕಷ್ಟು ಇದ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡ್ವಿ, ಪುಸ್ತಕ ಸಂಪಾದನೆ ಮಾಡಿಕೊಂಡು ಪ್ರತಿ ಕ್ಲಾಸ್ನೊಳಗೆ ದಿಲ್ಲಿ ಒಳಗೆ ಕುಂತಾಗ ನನಗೆ ಇದು ಅನಿಸ್ತಿತ್ತು, ಇವ್ರಕಿನ ಚಲೋ ಹೇಳ್ತೀನಲ್ಲ ನಾನು, ಇವ್ರಕಿನ ಚಲೋ ನಾ ಹೇಳ್ಬಹುದಲ್ಲ ಅಂಥೇಳಿ. ಅಲ್ಲಿ ಎಲ್ಲ ಭಾಳ ಚಲೋ ಐತಿ ಅಂತ ಹೇಳಿ. ಭಾಳ ಚಲೋ ಅಂದ್ರೆ ಗೊತ್ತಾತಲ್ಲ, ನಾವು ಹೇಳ್ತೀವಿ ಅವ ಭಾಳ ಶಣೆ ಅದಾನಂದ್ರೆ ಬೇರೆನ. ಹಂಗೆ ಅವರೆಲ್ಲ ಭಾಳ ಶಣ್ಯಾರ ಅನಿಸಿ ವಾಪಸ್ ಬಂದೀವಿ ನಾವು. ವಾಪಸ್ ಬಂದು ಏನು ಪುಸ್ತಕ ಮತ್ತೊಂದು ತಗೋಬೇಕು ಅವನ್ನೆಲ್ಲ ತಗೊಂಡು ಬಂದು ರೂಮಿನ ಕೀಲಿ ಹಾಕ್ಕೊಂಡು ಅಭ್ಯಾಸ ಮಾಡಕ್ಕೆ ಶುರು ಮಾಡಿದ್ವಿ. ಶುರು ಮಾಡಿ
ನನಗೆ IAS ಅಕಸ್ಮಾತ್ ನಮ್ಮ ದೋಸ್ತ್ ನಾನು ಅರ್ಧಕ ಬಿಟ್ಟು ಹೋದ, ಅವ ಜರ್ ಕರ್ತ ಅಲ್ಲಿ ಉಳಿದಿದ್ದಂದ್ರೆ ನಾನು ನಿಜವಾಗಿ ಹೇಳ್ತೇನೆ 2001 ಅಟ್ ದ ಮೋಸ್ಟ್ 2002 ಬ್ಯಾಚಲ್ಲಿ ನಾನು ಇರ್ತಿದ್ದೆ. ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಇದ್ದು ನಾನು ಎಲ್ಲರನ್ನು ಬದುಕಬೇಕಾಗಿತ್ತು, ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು, ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂತೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ, ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಕ್ಕೆ ನಮ್ಮವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣ ತಮ್ಮ ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದ್ರೆ ನಮ್ಮವ್ವ